ನವೆಂಬರ್ ಕ್ರಾಂತಿ ಚರ್ಚೆ. ಸಚಿವರ ದೆಹಲಿ ದಂಡಯಾತ್ರೆ ಕುತೂಹಲವನ್ನ ಕೆರಳಿಸಿದ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ. ಡಿಕೆಶಿ ದೆಹಲಿ ಭೇಟಿ ಬೆನ್ನಲ್ಲೇ ಸಾಹುಕಾರ್ ದೆಹಲಿಗೆ ಟೂರ್ ಹೋಗಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಅವರು ಹೋಗಿರಬಹುದು? ಕುತೂಹಲವನ್ನ ಕೆರಳಿಸಿದ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ. ಡಿಕೆಶಿ ದೆಹಲಿ ಭೇಟಿ ಬೆನ್ನಲ್ಲೇ ಸಾಹುಕಾರ್ ದೆಹಲಿಗೆ ಟೂರ್ ಮಾಡ್ತಾ ಇದ್ದಾರೆ. ನಾಳೆಯಿಂದ 3 ದಿನಗಳ ಕಾಲ ಸಾಹುಕಾರ್ ಡೆಲ್ಲಿ ಪ್ರವಾಸವನ್ನ ಮಾಡಲಿದ್ದಾರೆ. ಸತೀಶ್ ಜೊತೆಗೆ 6 ಮಾಜಿ ಶಾಸಕರು ಕೂಡ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಹೋಗ್ತಾ ಇರಬಹುದು? ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಈಗ ಎಲ್ಲರೂ ಕೂಡ ದೆಹಲಿಗೆ ಹೊರಟಿದ್ದಾರೆ. ಕುತೂಹಲವನ್ನ ಕೇಳಿಸಿದ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ. ನಾಳೆಯಿಂದ 3 ದಿನಗಳ ಕಾಲ ಸಾಹುಕಾರ್ ಡೆಲ್ಲಿ ಪ್ರವಾಸವನ್ನ ಮಾಡಲಿದ್ದಾರೆ. ಸಿಎಂ ಉತ್ತರಾಧಿಕಾರಿ ಸತೀಶ್ ಅಂತ ಹೇಳಿದಂತ ಎಂಎಲ್ಸಿ ಯತೀಂದ್ರ ಈ ವಿಚಾರಕ್ಕೆ ಏನಾದ್ರೂ ಮಾತನಾಡೋದಕ್ಕೆ ಹೋಗಿದ್ದಾರಾ ಡೆಲ್ಲಿಗೆ ಅಂತ ಹೇಳಿ ಕೂಡ ಗೊತ್ತಿಲ್ಲ. ಸತೀಶ್ ಜೊತೆಗೆ 6 ಮಾಜಿ ಶಾಸಕರು ಕೂಡ ಅವರೊಟ್ಟಿಗೆ ದೆಹಲಿಗೆ ತಳ್ತಾ ಇದ್ದಾರೆ. ಹಾಗಾದ್ರೆ ಈಗ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕೂಗು ಕೇಳಿ ಬರ್ತಾನೆ ಇದೆ. ಒಂದು ಕಡೆ ನೋಡಿದ್ರೆ ಸಿಎಂ ಕೂಡ ಡೆಲ್ಲಿಗೆ ಹೋಗಿ ಬಂದ್ರು, ಡಿಕೆ ಕೂಡ ಡೆಲ್ಲಿಗೆ ಹೋಗಿ ಬಂದ್ರು, ಈಗ ಇವರು ಕೂಡ ಹೊರಟಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಹೊರಟಿರಬಹುದು? ಎಲ್ಲದೂ ಕೂಡ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇರ್ಬೋದಾ? ಸಿಎಂ ಹುದ್ದೆಗಾಗಿ ಹೋಗ್ತಾ ಇರ್ಬೋದಾ? ಈಗ ಸಿಎಂ ಕುರ್ಚಿ ಮೇಲೆ ಎಲ್ಲರ ಕಣ್ಣಿದೆ. ಹಾಗಾದ್ರೆ ಯಾರ ಪಾಲಾಗುತ್ತೆ ಸಿಎಂ ಕುರ್ಚಿ ಎನ್ನುವಂತಹ ಕುತೂಹಲವನ್ನು ಕೂಡ ಕೆರಳಿಸಿದೆ. ಈ ವಿಚಾರವನ್ನಾಗಿ ಮಾತನಾಡೋದಕ್ಕೆ ಏನಾದ್ರೂ ದೆಹಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರಾ? ಅವ್ರ ಜೊತೆಗೆ ಇನ್ನೂ 6 ಜನ ಹೋಗ್ತಾ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಹೋಗ್ತಾ ಇರೋದ್ರಿಂದ ಇದೊಂದು ತೀವ್ರ ಕುತೂಹಲವನ್ನು ಕೂಡ ಕೆರಳಿಸಿದೆ. ಡಿಕೆಶಿ ದೆಹಲಿಗೆ ಹೋಗಿ ಬಂದ್ರು, ಈಗ ಸಾಹುಕಾರ್ ಕೂಡ ಹೋಗ್ತಾ ಇದ್ದಾರೆ. 3 ದಿನಗಳ ಕಾಲ ಡೆಲ್ಲಿಯಲ್ಲಿ ಏನ್ ಮಾಡ್ತಾರೆ? ಹಾಗಾದ್ರೆ ಯಾವುದ್ರ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ಯಾರನ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನವೆಂಬರ್ ಕ್ರಾಂತಿ ಚರ್ಚೆ ದಿನದಿಂದ ದಿನಕ್ಕೆ ರಾಜ್ಯ ರಾಜಕೀಯದಲ್ಲಿ ಹೆಚ್ಚಾಗ್ತಾ ಇದೆ. ಒಬ್ಬೊಬ್ಬರೇ ಅಧಿಕಾರಿಗಳು ಕೂಡ, ಒಬ್ಬೊಬ್ಬರೇ ಶಾಸಕರು, ಒಬ್ಬೊಬ್ಬರೇ ಮಂತ್ರಿಗಳು ಕೂಡ ಡೆಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ. ಹಾಗಾದ್ರೆ ಡೆಲ್ಲಿಯಲ್ಲಿ ಯಾರನ್ನ ಮೀಟ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಯಾವುದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ತೀವ್ರ ಕುತೂಹಲವನ್ನ ಸೃಷ್ಟಿಸಿದೆ. ಅಹಿಂದ ನಾಯಕತ್ವ ಸತೀಶ್ಗೆ ಸಿಗ್ಬೇಕಾಗಿದ್ದಂತ ಸಿಎಂ ಪುತ್ರ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದರ ಚರ್ಚೆಗೆ ಏನಾದ್ರೂ ಹೋಗ್ತಾ ಇರಬಹುದು ಹಾಗಾದ್ರೆ ಅವರು ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ದಿಲ್ಲಿಯಲ್ಲಿ ನಡೆಯುತ್ತಾ ನವೆಂಬರ್ ಕ್ರಾಂತಿ ಚರ್ಚೆ. ಕುತೂಹಲವನ್ನ ಕೆರಳಿಸಿದ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಮೀಟಿಂಗ್. ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಭೇಟಿಯಾಗುವಂತಹ ಸಾಧ್ಯತೆ ಕೂಡ ಇದೆ. ದೆಹಲಿಯಿಂದಲೇ ದಾಳ ಉರುಳಿಸ್ತಾರ ಸಾಹುಕಾರ್ ಎನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ತೀವ್ರ ಕುತೂಹಲವನ್ನ ಕೆರಳಿಸಿದೆ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ. ಹಾಗಾದ್ರೆ ದಿಲ್ಲಿಯಲ್ಲಿ ನಡೆಯುತ್ತಾ ನವೆಂಬರ್ ಕ್ರಾಂತಿ ಚರ್ಚೆ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಹೋಗ್ತಾ ಇರಬಹುದು? ಅವ್ರ ಜೊತೆ ಇನ್ನೂ 6 ಜನ ಕೂಡ ಹೋಗ್ತಾ ಇದ್ದಾರಲ್ಲ, ಯಾವುದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇರಬಹುದು? ಕೇವಲ ನವೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇರಬಹುದಾ? ಸಿಎಂ ಕುರ್ಚಿಗಾಗಿ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇರಬಹುದಾ? ಈಗ ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಎನ್ನುವಂತ ಕೂಗು ಕೇಳಿ ಬರ್ತಾ ಇರೋದ್ರಿಂದ ಯಾವುದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇರಬಹುದು? ಸಿಎಂ ಕೂಡ ಹೋಗಿ ಬಂದ್ರು, ಸಿಎಂ ಯಾರನ್ನ ಭೇಟಿ ಮಾಡಿದ್ರು ಕೂಡ ಗೊತ್ತಿಲ್ಲ. ಡಿಸಿಎಂ ಕೂಡ ಹೋಗಿ ಬಂದ್ರು, ಡಿಸಿಎಂ ಯಾರನ್ನ ಭೇಟಿ ಮಾಡಿದ್ರು, ಯಾವುದ್ರ ಬಗ್ಗೆ ಚರ್ಚೆ ಮಾಡಿದ್ರು ಎನ್ನುವಂತ ಮಾಹಿತಿ ಕೂಡ ಸಿಗ್ಲಿಲ್ಲ. ಈಗ ಸತೀಶ್ ಜಾರಕಿಹೊಳಿ ಕೂಡ ಹೊರಟಿರೋದ್ರಿಂದ ಅವ್ರ ಜೊತೆ 6 ಜನ ಕೂಡ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲರೂ ಕೂಡ ಯಾರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ಹಾಗಾದ್ರೆ ಡೆಲ್ಲಿಯಲ್ಲೇ ನಡೆಯುತ್ತಾ ನವೆಂಬರ್ ಕ್ರಾಂತಿ ಚರ್ಚೆ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಹಾಗಾದ್ರೆ ಏನನ್ನ ಡಿಸ್ಕಸ್ ಮಾಡಬಹುದು? ತೀವ್ರ ಕುತೂಹಲವನ್ನ ಕೆರಳಿಸಿದೆ ಸತೀಶ್ ಜಾರಕಿಹೊಳಿ ದೆಹಲಿಯ ಭೇಟಿ. 3 ದಿನಗಳ ಕಾಲ ಡೆಲ್ಲಿಯಲ್ಲಿ ಏನ್ ಮಾಡ್ತಾರೆ? ಯಾರನ್ನ ಮೀಟ್ ಮಾಡ್ತಾರೆ? ಎಐಸಿಸಿ ಕಚೇರಿ ನಮಗೆಲ್ಲ ದೇವಾಲಯ ಇದ್ದಂತೆ. ಸತೀಶ್ ಜಾರಕಿಹೊಳಿ ದಿಲ್ಲಿ ಟೂರ್ಗೆ ಡಿಕೆಶಿ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರವರ ವೈಯಕ್ತಿಕ ಕೆಲಸಕ್ಕೆ ಹೋಗಿ ಬರ್ತಾರೆ, ಅವರು ಹೋಗಿ ಬರ್ಲಿ ಬಿಡಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ದಿಲ್ಲಿ ಟೂರ್ಗೆ ಡಿಕೆಶಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇವರಿಗೆ ವೈಯಕ್ತಿಕ ಕೆಲಸ ಇರುತ್ತೆ, ಅದನ್ನ ಮುಗಿಸ್ಕೊಳ್ಳೋದಕ್ಕೆ ಅವ್ರು ಹೋಗಿರ್ತಾರೆ ಅಂತ ಹೇಳಿ ಕೂಡ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರು ಎಐಸಿಸಿ ಕಚೇರಿ ನಮ್ಗೆಲ್ಲ ಒಂಥರ ದೇವಾಲಯ ಇದ್ದಂತೆ ಅನ್ನುವಂಥ ಪ್ರತಿಕ್ರಿಯೆಯನ್ನ ಯಾಕೆ ಕೊಟ್ರು? ಹಾಗಾದ್ರೆ ಈಗ ಸತೀಶ್ ಜಾರಕಿಹೊಳಿ 3 ದಿನಗಳ ಕಾಲ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇದೊಂಥರ ತೀವ್ರ ಕುತೂಹಲವನ್ನ ಕೆರಳಿಸಿರುವಂತಹ ಬೆನ್ನಲೆಯಲ್ಲಿ ಈಗ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಕಚೇರಿ ನಮ್ಗೆಲ್ಲ ಒಂಥರ ದೇವಸ್ಥಾನ ಇದ್ದಂತೆ, ಅವರವರು ವೈಯಕ್ತಿಕ ಕೆಲಸ ಇರುತ್ತೆ, ಆದ ಕಾರಣಕ್ಕಾಗಿ ಅವರು ಡೆಲ್ಲಿಗೆ ಹೋಗ್ತಾರೆ ಅನ್ನುವಂಥ ಈ ರೀತಿಯ ಒಂದು ತಿರುಚುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರು.
ಈಗ ನನಗೂ 7ನೇ ತಾರೀಕು 5ಕ್ಕೋ 6ಕ್ಕೋ ನಾನು ಬಿಹಾರ್ಗೆ ಹೋಗ್ಬೇಕು. ಆಮೇಲೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಬೇರೆ ಒಂದು ಮೀಟಿಂಗ್ ಕೊಟ್ಟಿರ್ತಾರೆ, ಅರ್ಬನ್ ಡೆವಲಪ್ಮೆಂಟ್. ತಿರ್ಗಾ ಇನ್ನೊಂದು ದಿನ ಮಧ್ಯ ಈ ನಮ್ಮ ಕಾವೇರಿದು ಕೇಸ್ ಬಂದಿದೆ 6ನೇ ತಾರೀಕು. 5ನೇ ತಾರೀಕು ನಮ್ಮ ಲೀವ್. ಅದಾದಮೇಲೆ ನಾನು ಆ ಕೇಸ್ಗೆ ಲಾಯಿಗೆಲ್ಲ ಡೀಟೇಲ್ಸ್ ಎಲ್ಲ ತರಿಸ್ಕೊಂಡಿದ್ದೀನಿ. ನಮ್ಮ ಅಪೀಲ್ ಏನಿದೆ, ತಮಿಳ್ನಾಡು ಅಪೀಲ್ ಏನಿದೆ ಅದನ್ನು ಈ ಹೋದ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂತ ಬನ್ನಿ ಬಿಡಿ. MLAಗಳು, ಮಂತ್ರಿಗಳು ಅವ್ರ ಕೆಲಸ ಏನೇನಿರ್ತದೋ ಹೋಗಿ ಬರ್ತಾರೆ. ಕೆಲವ್ರಿಗೆಲ್ಲ ಬಿಹಾರ್ ಇನ್ಚಾರ್ಜ್ ಹಾಕೋರೆ, ಕೆಲವ್ರಿಗೆಲ್ಲ ಪಕ್ಷದ ಸಂಘಟನೆಗೆ ಒರಿಸ್ಸಾ ಇನ್ಚಾರ್ಜ್ ಹಾಕಿದ್ರು. ರಿಜ್ವಾನ್ಗೆ, ಸುರೇಶ್ಗೆ, ನಮ್ಮ ಶ್ರೀನಿವಾಸ ಮನೆಗೆ, ಬೇರೆ ಯಾರಿಗೆಲ್ಲ ಎಲ್ಲ ಒಂದು ನಮ್ಮ ಪಟೇಲ್ MP ಅವನಿಗೆ, ತುಕಾರಾಮ್ ಎಲ್ಲರಿಗೂ ಕೂಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ಮಾಡಲಿಕ್ಕೆ ಪಕ್ಷದಲ್ಲಿ ಕೆಲವು ಸಂಘಟನೆಗೆ ಕಳಿಸಿದ್ದಾರೆ. ಈಗ ನಮ್ಮ ರಾಜ್ಯಕ್ಕೂ ಬರ್ತಾರೆ. ಓದಕ್ಕೆಲ್ಲ ನಾವು ಅದಕ್ಕೆ ಅವ್ರ ಡ್ಯೂಟಿಗೆ ಹೋಗ್ಬೇಡ ಅಂತ ಹೇಳೋಕ್ಕಾಗ್ತದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೊಂದು ದೇವಸ್ಥಾನ ಇದ್ದಂಗೆ, ಹೆಡ್ ಆಫೀಸ್ ದೇವಸ್ಥಾನ. ಈಗ ಅವರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗ AICC ಕಚೇರಿ ಒಂಥರ ನಮಗೆ ದೇವಾಲಯ ಇದ್ದಂತೆ ಅಂತ ಹೇಳಿ DK ಶಿ ಅವರು ಯಾಕೆ ಈ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟರು? ಈಗ ಸತೀಶ್ ಜಾರಕಿಹೊಳಿ ನೋಡಿದ್ರೆ 3 ದಿನಗಳ ಕಾಲ ಡೆಲ್ಲಿಗೆ ಪ್ರವಾಸವನ್ನ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಅವ್ರು ಯಾವ ಕಾರಣಕ್ಕಾಗಿ ಹೋಗ್ತಾ ಇರ್ಬೋದು? ಈಗ ನೋಡಿದ್ರೆ CM ಕೂಡ ಹೋಗಿ ಬಂದ್ರು, DCM ಕೂಡ ಹೋಗಿ ಬಂದ್ರು, ಈಗ ಸತೀಶ್ ಜಾರಕಿಹೊಳಿ ಒಟ್ಟಿಗೆ ಇನ್ನು 6 ಜನ ಕೂಡ ಹೋಗಿ ಬರ್ತಾ ಇದ್ದಾರೆ. ಹಾಗಾದ್ರೆ ಏನ್ ನಡೀತಾ ಇದೆ ಅಂತ? ನಿರೀಕ್ಷಾ, ಖಂಡಿತ ಸದ್ಯಕ್ಕೆ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಇದೀಗ ದೆಹಲಿ ನಾಯಕರ ಒಂದು ಭೇಟಿ ಮಾಡುವಂತ ಒಂದು ಕಸರತ್ತು ಕಾಂಗ್ರೆಸ್ ನಾಯಕರಿಂದ ಆಗ್ತಿದೆ. ಈ ಹಿಂದೆ DCM DK ಶಿವಕುಮಾರ್ ಅನೌಪಚಾರಿಕ ಕಾರ್ಯಕ್ರಮದಡಿಯಲ್ಲಿ ಕಾಂಗ್ರೆಸ್ ದೆಹಲಿಗೆ ಹೋಗಿ AICC ವರಿಷ್ಠರನ್ನ ಭೇಟಿ ಮಾಡುವಂತ ಒಂದು ಕಸರತ್ತನ್ನ ಮಾಡಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರು ಬಿಹಾರದ ಚುನಾವಣೆಯಲ್ಲಿ ಬ್ಯುಸಿ ಆಗಿರೋದ್ರಿಂದ ಅವ್ರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗದೆ ಬರೀ ಕೈಯಲ್ಲಿ ವಾಪಸ್ ಆಗಿದ್ರು. ಅದಾದ ನಂತರ ಇದೀಗ ಸತೀಶ್ ಜಾರಕಿಹೊಳಿ ಅವರು ಏನು ಲೋಕೋಪಯೋಗಿ ಸಚಿವರಿದ್ದಾರೆ, ಅವರು ನಾಳೆ ಪ್ರಮುಖವಾಗಿ ದೆಹಲಿ ನಾಯಕರನ್ನ ಭೇಟಿ ಮಾಡುವಂತ ಒಂದು ಸಾಧ್ಯತೆ ಇದೆ. ಅಲ್ಲಿ ಪ್ರಮುಖವಾಗಿ ಜನವರಿಯಲ್ಲಿ ಡಿಸೆಂಬರ್ ಅಥವಾ ಜನವರಿಯಲ್ಲಿ ನಡೆಯುವಂತ ಏನು ದಲಿತ ಸಮಾವೇಶಕ್ಕೆ ಒಂದಷ್ಟು ಅನುಮತಿ ಕೊಡುವಂತ ವಿಚಾರದಲ್ಲಿ AICC ನಾಯಕರನ್ನ ಅಥವಾ ರಾಹುಲ್ ಗಾಂಧಿಯವ್ರನ್ನ ಅವ್ರ ಜೊತೆ ಕುತ್ಕೊಂಡು ಒಂದು ಸಭೆ ಮಾಡುವಂತ ಒಂದು ಸಾಧ್ಯತೆ ಇದೆ. ಇದಾದ ನಂತರ ಏನು ಪ್ರಮುಖವಾಗಿ KPCC ಅಧ್ಯಕ್ಷ ಸ್ಥಾನ ಬದಲಾವಣೆಯ ವಿಚಾರ ಕೂಡ ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡ್ತಾರೆ. ಯಾಕಂತಂದ್ರೆ ಹಿಂದೆ DCM DK ಶಿವಕುಮಾರ್ KPCC ಅಧ್ಯಕ್ಷರು ಆಗಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಹಲವು ಹುದ್ದೆಗಳನ್ನ ನಿಭಾಯಿಸೋದ್ರಿಂದ ಅವ್ರ ಮೇಲೆ ಒತ್ತಡ ನಿವಾರಣೆ ಆಗುತ್ತೆ ಅನ್ನೋ ಒಂದು ನೆಪದಡಿ KPCC ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಿದ್ರೆ ಬೇರೆ ಕೇಳೋದ್ರೆ ಆಗ DK ಶಿವಕುಮಾರ್ ಒಂದು ವರ್ಚಸ್ಸು ಪಕ್ಷದಲ್ಲಿ ಕಡಿಮೆ ಆಗುತ್ತೆ. ಆಗ ಅಧಿಕಾರ ಏನು CM ಬಣದವ್ರ ಕಡೆ ಒಂದಷ್ಟು ಸುಲಭವಾಗಿ ಪಾಲನೆ ಮಾಡಬಹುದಂತ ಒಂದು ನಿಟ್ಟಿನಲ್ಲಿ KPCC ಅಧ್ಯಕ್ಷ ಸ್ಥಾನ ಕೂಡ ಬದಲಾವಣೆ ಮಾಡ್ಬೇಕೆಂಬ ಒಂದು ಒತ್ತಾಯ ಮಾಡ್ತಿದ್ದಾರೆ. ಅದಾದ್ರೆ ಮತ್ತೊಂದು ಪ್ರಮುಖವಾಗಿ ಹೆಚ್ಚುವರಿ DCM, ಅದರಲ್ಲೂ ಕೂಡ ದಲಿತ ಸಮುದಾಯಕ್ಕೆ DCM ಸ್ಥಾನವನ್ನು ಕೊಡ್ಲೇಬೇಕೆಂಬ ಒಂದು ಒತ್ತಾಯ ಕೂಡ ಕೇಳಿ ಬರ್ತದೆ. ಈ 3 ವಿಚಾರಗಳನ್ನ ಇಟ್ಕೊಂಡು ನಾಳೆ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡುವಂತ ಒಂದು ಸಾಧ್ಯತೆ ಇದೆ. ಇದಾಗಲೇ ಬಿಹಾರ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರೋ ಹಿನ್ನೆಲೆಯಲ್ಲಿ ಇದೀಗ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಅಲ್ಲಿ AICC ನಾಯಕರನ್ನ ಭೇಟಿ ಮಾಡಿ ಈ ರೀತಿ ವಿಚಾರಗಳನ್ನ ಪ್ರಸ್ತಾಪ ಮಾಡುತ್ತಿರುವಂತದ್ದು ಎಲ್ಲೊಂದ್ ಕಡೆ DCMಗೆ ಮತ್ತು DCM DK ಶಿ ಅವರ ಬಣದ ನಾಯಕರಿಗೆ ಎಲ್ಲೊಂದ್ ಕಡೆ ಇರುಸು ಮುರುಸು ತರ್ತಾ ಇದೆ. ಹಾಗಾಗಿ ಸಮಯ ಸಂದರ್ಭ ಬಂದಾಗ ಕಾಂಗ್ರೆಸ್ನ ನಾಯಕರು ಮತ್ತು DCM DK ಶಿವಕುಮಾರ್ ಬಣದ ನಾಯಕರು ಕೂಡ ಏನು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಒಂದು ಪ್ರಸಂಗವನ್ನ ಒಂದು ಸಂದರ್ಭನ ಬಲವಂತವಾಗಿ ಉಪಯೋಗಿಸುವಂತ ನಿಟ್ಟಿನಲ್ಲಿ ಅವ್ರದೇ ಆದಂತ ಲೆಕ್ಕಾಚಾರ ಹಾಕಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಸಫಲ ಆಗುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗುತ್ತೆ. ನಿರೀಕ್ಷಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ನವೆಂಬರ್ ಕ್ರಾಂತಿಯ ಕಿಚ್ಚು. CM ಹುದ್ದೆಯೂ ಖಾಲಿ ಇಲ್ಲ, KPCC ಹುದ್ದೆಯೂ ಖಾಲಿ ಇಲ್ಲ. ಒಂದೇ ಮಾತಿನಲ್ಲಿ 2 ಸಂದೇಶವನ್ನ ಕೊಟ್ಟ ಸಚಿವ ಜಮೀರ್. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು DK ಶಿವ್ ಕೂಡ ಕಾರಣಕರ್ತರಾಗಿದ್ದಾರೆ. DK ಶಿವಕುಮಾರ್ಗೂ ಮುಖ್ಯಮಂತ್ರಿ ಆಗುವಂತಹ ಆಸೆ ಕೂಡ ಇರುತ್ತೆ. 2028ರವರೆಗೆ ಸಿದ್ದರಾಮಯ್ಯನವರೇ CM ಆಗಿರ್ತಾರೆ. ಆ ರೀತಿಯಾಗ್ಲೂ ಕೂಡ ಹೇಳಿದ್ದಾರೆ, ಈಗೂ ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯ ಬಳಿಕ DK ಶಿ CM ಆಗಲಿ ಅಂತ ಹೇಳಿ ನಾನು ಬಯಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ನನಗೂ ಕೂಡ ಇದ್ರ ಬಗ್ಗೆ ಆಸೆ ಇದೆ ಅಂತ ಕೂಡ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಸಚಿವ ಜಮೀರ್ ಅಹಮದ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ
ನಮ್ಮ ಸಾಹೇಬರು DCM ಆಗಬೇಕಂತ ನಾನು ಮೊನ್ನೆನೂ ಚಿತ್ರದುರ್ಗದಲ್ಲಿ ಮಾನ್ಯ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳಿದ್ದೀನಿ. ಈ 28ವರೆಗೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಮೊನ್ನೆನೇ ಹೇಳಿದ್ದೀನಿ. ಈಗ DCM ಆಗೋದು, ರೀಶಫಲ್ ಮಾಡೋದು ಅದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಅದು ಹೈಕಮಾಂಡ್ ಬಿಟ್ಟಿದ್ದು, ನಾವೇನು ಹೇಳೋಕ್ಕಾಗಲ್ಲ. ನನ್ನ ಅಭಿಮಾನಿಗಳಿಗೆ ಬೇಡಿಕೆ ಇದೆ, ಅದು ಎಲ್ಲರಿಗೂ ಸಹಜ ತಾನೆ. ಆಸೆ ಎಲ್ಲರಿಗೂ ಆಸೆ ಇರ್ತದೆ. ನಮ್ಮ ಅಭಿಮಾನಿಗಳಿಗೆ ಎಲ್ಲೋ ನಮ್ಮ ಸಾಹೇಬರು DCM ಆಗಬೇಕಂತ ಆಸೆ ಇದೆ, ಅವ್ರ ಅಭಿಪ್ರಾಯ ಅಂತ ಅವ್ರು ಹೇಳ್ತಾರೆ. ಅಂದರೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್, ನಮ್ಮ ಪಕ್ಷ ಹೈಕಮಾಂಡ್. ಯಾರನ್ನ ಬೇಡ ಅಂತೀವ? ಯಾರನ್ನ ಬೇಡ ಅಂತಾರ? ಆಗ್ತೀನಿ ಅಂದರೆ ನಾನು ಆಕಾಂಕ್ಷೆ ಇಲ್ಲ. ನಾನು ಪಕ್ಷದ ಸಿಪಾಯಿ. ನಾನು ಮೊನ್ನೆ ಇನ್ನೊಂದು ಮಾತು ಮಾಧ್ಯಮದಲ್ಲಿ ಹೇಳಿದ್ದೀನಿ. ನನಗೆ ಪಕ್ಷ ಮುಖ್ಯ. ಪಕ್ಷ ಇದ್ದರೆ ನಾವು ನನ್ನ ಪಕ್ಷ ಮುಖ್ಯ. ಈಗ ಪಕ್ಷ ಬೇಡಪ್ಪ, ನಿನ್ನ ಮಂತ್ರಿ ಸ್ಥಾನದಿಂದ ಬೇಡ, ನೀನು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡು, ನಿನ್ನ ಪಕ್ಷದ ಕೆಲಸ ಮಾಡೋ, ಅದಕ್ಕೂ ನಾನು ಸಿದ್ಧ. ನವೆಂಬರ್ ಕ್ರಾಂತಿ ಬಗ್ಗೆ ಏನೇನು ಕ್ರಾಂತಿ ಇಲ್ಲ. ಎಲ್ಲ BJಪಿಯರು ಊಹೆ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ, ಅವರಲ್ಲಿ 2 ಗ್ರೂಪು 3 ಗುಂಪಿತ್ತು, ಈಗ 5 ಗ್ರೂಪ್ ಆಗಿದೆ ಅಂತ ಮಾಹಿತಿ ಬಂದಿದೆ. ಅಶೋಕನ ಅದು ಸರಿಪಡಿಸ್ಕೊಳ್ಳೋಕೆ ಹೇಳಿ. ವಿಜೇಂದ್ರಾಗ ನೋಡ್ರಿ ಅಶೋಕ್ ಆಗಲ್ಲ, ಅಶೋಕ್ ನೋಡ್ರಿ ಇವ್ರಿಗಾಗಲ್ಲ, ಯತ್ನಾಳ್ ಗ್ರೂಪ್ ಒಂದು, ಈಶ್ವರಪ್ಪನ ಗ್ರೂಪ್ ಒಂದು, ಇನ್ನು ಎಷ್ಟೆಷ್ಟು ಗ್ರೂಪ್ ಇದೆ ಒಳಗಡೆ ಗೊತ್ತಿಲ್ಲ. ಒಬ್ಬರೊಬ್ರು ನೇರ ಮಾತು ಆಡಲ್ಲ ಅಂತೆ. ಜನಗಳು ಮಾಧ್ಯಮಕ್ಕೆ ಅಂದರೆ ಜೊತೆಲಿರ್ತಾರೆ, ಎಲ್ಲಿ ಮುಂದೆ ಸಿಕ್ಕರು ಮಾತು ಆಡಲ್ಲ ಅಂತೆ. ಆ ಥರ ಪರಿಸ್ಥಿತಿ ಅವ್ರದ್ದಿದೆ. ಮೊದಲೇ ಅವ್ರ ಪಕ್ಷದಲ್ಲಿ ಅವ್ರು ಸರಿ ಮಾಡ್ಕೊಳ್ಳೋಕೆ ಹೇಳಿ. ನಮ್ಮ ಪಕ್ಷದಲ್ಲಿ ಏನೇನು ತೊಂದರೆ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಸಹಜ, ಅವ್ರ ಪಕ್ಷದ ಅಧ್ಯಕ್ಷರಿದ್ದಾರೆ, ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಪಕ್ಷದಲ್ಲಿ. ಈಗ ಅಧಿಕಾರಕ್ಕೆ ಬರಬೇಕಾದ್ರೆ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರಿಂದಾನೇ ನಮ್ಮನ್ನೇ 140 ಸೀಟ್ ಗೆಲ್ಲಕ್ಕೆ ಸಾಧ್ಯ ಆಯಿತು. ಅವರು ಶ್ರಮ ಪಟ್ಟವ್ರೆ, ಇಲ್ಲ ಅಂತಲ್ಲ. ಅವರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಈ 28 ಆದಮೇಲೆ, ಸಿದ್ದರಾಮಯ್ಯ ಆದಮೇಲೆ ನಾನು ಅವ್ರಿಗೇನು ಆಸೆ ಇಟ್ಕೊಂಡಿದ್ದಾರೆ ನಾನು ಭಾವಿಸ್ತೀನಿ. ನನಗೂ ಆಸೆ ಇದೆ. DCM ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದಮೇಲೆ ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೀನಿ. ನಾನು ಮೊನ್ನೆನೂ ಬೆಳಗಾವಿ DCC ಬ್ಯಾಂಕ್ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. ತಡೆ ಹಿಡಿದಿದ್ದಂತಹ 4 ತಾಲೂಕುಗಳ ಫಲಿತಾಂಶ ಬಹಿರಂಗವಾಗಿದೆ. ಬೆಳಗಾವಿ DCC ಬ್ಯಾಂಕ್ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. ತಡೆ ಹಿಡಿದಿದ್ದಂತಹ 4 ತಾಲೂಕುಗಳ ಫಲಿತಾಂಶ ಈಗ ಬಹಿರಂಗವಾಗಿದೆ. DCC ಬ್ಯಾಂಕ್ ಗದ್ದುಗೆಗೆ ಏರಿದ ಸಾಹುಕಾರ್ ಸಹೋದರರು. ಕಿತ್ತೂರಿನಿಂದ ನಾನಾ ಸಾಹೇಬ್ ಪಾಟೀಲ್ಗೆ ಗೆಲುವಾಗಿದೆ. ನಿಪ್ಪಾಣಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಆಯ್ಕೆಯಾಗಿದ್ದಾರೆ. ಅಕ್ಟೋಬರ್ 19ರಂದು ನಡೆದಿದ್ದಂತಹ DCC ಬ್ಯಾಂಕ್ ಚುನಾವಣೆ, ಆದರೆ ಫಲಿತಾಂಶ ಕೊಡುವಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ತಡೆ ಹಿಡಿದಿದ್ದಂತಹ 4 ತಾಲೂಕುಗಳ ಫಲಿತಾಂಶ ಈಗ ಬಹಿರಂಗವಾಗಿದೆ. DCC ಬ್ಯಾಂಕ್ ಚುನಾವಣೆ ಬಹಳ ರಂಗೇರಿತ್ತು. ಯಾರಿಗೆ ಸಿಗುತ್ತೆ ಅನ್ನುವಂಥ ಪಟ್ಟ ಎನ್ನುವಂಥ ಕಾತರದಲ್ಲೂ ಕೂಡ ಕಾಯ್ತಾ ಇದ್ರು. ಕಿತ್ತೂರಿನಿಂದ ನಾನಾ ಸಾಹೇಬ್ ಪಾಟೀಲ್ಗೆ ಗೆಲುವಾಗಿದೆ. ನಿಪ್ಪಾಣಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಆಯ್ಕೆ ಆಗಿದ್ದಾರೆ. DCC ಬ್ಯಾಂಕ್ ಚುನಾವಣೆಯ ಅಖಾಡಕ್ಕೆ ಇಳಿದಿದ್ರು. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ರು, ಯಾರ ಮುಡಿಗೇರಲಿದೆ ಪಟ್ಟ ಅಂತ ಹೇಳ್ಬಿಟ್ಟು. ಈಗ ಫಲಿತಾಂಶ ಬಂದಿರುವಂತದ್ದು ಸ್ವಲ್ಪ ಲೇಟ್ ಆಯಿತು. ತಡೆ ಹಿಡಿದಿದ್ದಂತಹ ಫಲಿತಾಂಶ ಈಗ ಬೆಳಕಿಗೆ ಬಂದಿದೆ. 4 ತಾಲೂಕುಗಳ ಫಲಿತಾಂಶ ಬಹಿರಂಗವಾಗಿದೆ. DCC ಬ್ಯಾಂಕ್ ಗದ್ದುಗೆ ಏರಿದ ಸಾಹುಕಾರ್ ಸಹೋದರರು. ಕಿತ್ತೂರಿನಿಂದ ನಾನಾ ಸಾಹೇಬ್ ಪಾಟೀಲ್ಗೆ ಗೆಲುವಾಗಿದೆ. ನಿಪ್ಪಾಣಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಆಯ್ಕೆ ಆಗಿದ್ದಾರೆ.